ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತು ಬೆಳಗ್ಗೆ ಎದ್ದು ಗಾಡಿ ಎಲ್ಲ ರೆಡಿ ಮಾಡಿ ನಿಲ್ಸಿದ್ದಾರೆ. ಯಾಕಂದರೆ ಸರ್ ನಿನ್ನೆ ಫೋನ್ ಮಾಡಿ ಹೇಳಿದ್ರಿ ನನಗೆ ಇವತ್ತು ಕದ್ರಿಗೆ ಹೋಗಬೇಕು, ನಮ್ಮ ಫ್ರೆಂಡ್ ಕರ್ಕೊಂಬರ್ಬೇಕು ಅಂತ ಹೇಳಿದ್ರಿ. ಇವಾಗ ಮೊದಲು ಪೆದ್ದಪಲ್ಲಿಗೆ ಹೋಗ್ಬೇಕಂತ ಹೇಳಿದ್ರಿ ಸರ್. ಯಾಕಂದ್ರೆ ಅವ್ರ ಊರು ಪೆದ್ದಪಲ್ಲಿ ರೀ ಸರ್. ಓಕೆ, ಅವ್ರ ಮನೆಗೆ ಹೋಗೋಣ ಅಂತ ಹೇಳಿದ್ರಿ. ಅದಕ್ಕೆ ಕದ್ರಿಗೆ ಹೋಗ್ತಾರೆ, ಬರ್ರಿ ಕದ್ರಿಗೆ ಹೋಗೋಣ. ಸರ್ ಮನೆಗೆ ಬಂದು ರೀಚ್ ಆದೇವ್ರಿ. ಇಲ್ಲೇ ಊಟ ಮಾಡಿದವ್ರಿ. ಯಾಕಂದ್ರೆ ಸರ್ ಸ್ವಲ್ಪ ಹೊತ್ತು ಬಿಸಿಲಿದೆ, ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ ಹೇಳಿದ್ರಿ. ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀವಿ ರೀ. ರೆಸ್ಟ್ ಎಲ್ಲ ಮಾಡೋದು ಮುಗಿತ್ರಿ. ಇವಾಗ ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ನಾನು ಇವಾಗ ಡೈರೆಕ್ಟಾಗಿ ಹೊರಟಿದ್ದು ಕದ್ರಿಗೆ ರೀ. ಸರ್ ತಂದು ಅವ್ರ ಫ್ರೆಂಡ್ ಮನೇಲಿ ಬಿಟ್ಟಾರೆ. ಬಿಟ್ಟು ಸ್ವಲ್ಪ ಯಾಕೋ ಹೊಟ್ಟೆ ಹಚ್ತಾ ಇತ್ತು. ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಬರ್ಬೇಕಂತ ಹೋದಾರೆ. ಇಲ್ಲಿ ಗೋಬಿ ಫೇಮಸ್ ಪಾಯಿಂಟ್ ಇದೆ ಅಂತ ಹೇಳಿದ್ರಿ ಕದ್ರಲ್ಲಿ. ಇಲ್ಲಿ ಗೋಬಿ ಒಂದು ತಿನ್ಕೊಂಡೇರಿ. ಗೋಬಿ ತಿಂದು ಚಹಾ ಕುಡ್ಲಕ್ಕೆ ಹೊಂಟಿರಿ. ಅದು ಕದ್ರಲ್ಲಿ ಫೇಮಸ್ ಇರೋ ಚಹಾ ಪಾಯಿಂಟ್ ಹೊಂಟಿದ್ದೇವೆ ರೀ. ಚಹಾ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗೈತೆ ರೀ. ಈ ಥರ ಚಹಾ ಕುಡಿದು ಅಮೃತ ಕುಡ್ದಂಗೆ ಆಯ್ತು ರೀ, ಸ್ವರ್ಗ. ಚಹಾ ಕುಡಿದು ನಾವು ಹೊರಟಿರುವಾಗ ಮತ್ತೆ ಡೈರೆಕ್ಟ್ ಪೆದ್ದಪಲ್ಲಿಗೆ ರೀ. ಯಾಕಂದರೆ ಬೆಂಗಳೂರು ಹೋಗೋದು ಸರ್ ಬೇಡ, ನಾಳೆ ಹೋಗೋಣ. ಬೆಳಗ್ಗೆ ಸರ್ ಮನೇಲಿ ಆಲ್ಟಾಗಿ ನೈಟ್ ಹೊತ್ತು ಮಲ್ಕೊಂಡೆ ಹೋಗೋಣ ಅಂತ ಹೇಳಿದ್ರಿ. ಅದಕ್ಕೆ ಇವತ್ತು ಬೆಂಗಳೂರು ಹೊರಡಲ್ಲ ರೀ, ಸರ್ ಮನೆಗೆ ಆಲ್ಟ್ ಆಗ್ತೀವಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀರಿ ಫ್ರೆಂಡ್ಸ್. ರಾಧೆ ರಾಧೆ.